ನಿಮ್ ಸರ್ಪ್ರೈಸ್ಗೆ ನಂದೊಂದ್ ದೊಡ್ಡ ನಮಸ್ಕಾರ. ಇಲ್ಲಿವರೆಗೂ ನೀವು ಕೊಟ್ಟಿರೋ ಸರ್ಪ್ರೈಸ್ಗಳನ್ನ ಅರಗಿಸ್ಕೊಳ್ಳೋದಕ್ಕೆ ಸಾಕಾಗೋಗಿದೆ ನನ್ಗೆ. ಇದ್ರ ಮೇಲೆ ಇನ್ನೊಂದ್ ಸರ್ಪ್ರೈಸಾ? ನಿಮ್ ಸರ್ಪ್ರೈಸ್ ಅನ್ನ ನೀವೇ ಇಟ್ಕೊಳ್ಳಿ. ಅತ್ತೆ ನಡೀರಿ ಹೋಗೋಣ. ಭಾಗ್ಯ ಪ್ಲೀಸ್ ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದೀರಾ? ಪ್ಲೀಸ್ ನನ್ನ ಜೊತೆ ಬನ್ನಿ. ಅಯ್ಯೋ ನನಗ್ ಕೋಪ ಇಲ್ಲ ಆದಿಯವ್ರೆ. ನೀವ್ ಎಲ್ಲಕ್ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀರಿ ಅದನ್ನ ಮೊದ್ಲು ಹೇಳಿ, ಆಮೇಲೆ ನಾನು ಬರ್ಬೇಕೋ ಬೇಡವಾ ಅಂತ ಡಿಸೈಡ್ ಮಾಡ್ತೀನಿ. ಈಗ ಸುಮ್ನೆ ಸರ್ಪ್ರೈಸ್ ಅಂದ್ಬಿಟ್ರೆ ಹೇಗೆ? ಆಯ್ತಾಯ್ತು, ಸರ್ಪ್ರೈಸ್ ಎಲ್ಲ ಇಲ್ಲ. ನಿಮ್ಗೆ ನಮ್ ಟ್ರಸ್ಟ್ ಮಕ್ಕಳನ್ನ ಭೇಟಿ ಮಾಡಿಸ್ಬೇಕು ಅಂತ ನನಗೆ ಆಸೆ. ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ಖಂಡಿತ ಮಕ್ಕಳು ನಿಮ್ಗೆ ಇಷ್ಟ ಆಗ್ತಾರೆ ಭಾಗ್ಯ. ಅಯ್ಯೋ ಇದನ್ನ ಮೊದ್ಲೇ ಹೇಳ್ಬೋದಿತ್ತಲ್ವಾ? ಮಕ್ಳ ಜೊತೆ ಮಾತಾಡ್ಕೊಂಡ್ ಬರೋದು ಅಂದ್ರೆ ಖಂಡಿತ ಬರ್ತೀವಿ. ಆದ್ರೆ ನೀವು ಮತ್ತೆ ಬೇರೆ ಏನು ಸರ್ಪ್ರೈಸ್ ಕೊಡೋ ಹಾಗಿಲ್ಲ. ನೋ, ಐ ಪ್ರಾಮಿಸ್. ಎಲ್ಲ ಸರ್ಪ್ರೈಸು ಸಸ್ಪೆಂಡ್ ಮಾಡಿದ್ದೀನಿ. ಬನ್ನಿ ಅತ್ತ. ನಾನೇ ಯಾಕೆ ಬರ್ಬೇಕು? ನೀವಿಬ್ರು ಹೋಗ್ ಬನ್ನಿ. ಅರೆ ಗೆಳತಿ, ಭಾಗ್ಯ ಅವ್ರನ್ನ ಇಷ್ಟೊತ್ತು ಕಷ್ಟಪಟ್ಟು ಒಪ್ಸಿದ್ದೀನಿ. ಈಗ ನೀವು ಕೈ ಕೊಡ್ತಾ ಇದ್ದೀರಲ್ಲ. ನಿನ್ನ ಫ್ರೆಂಡು ನಮ್ಮ ಮನೆಗೆ ಹೋಗ್ಲೇಬೇಕು. ಸುನಂದ ಅವರು ಕ್ಯಾಂಟೀನ್ಗೆ ಹೋಗಿರ್ತಾರೆ. ಇಂಥ ಟೈಮ್ ನೋಡ್ಕೊಂಡು ನಮ್ಮ ಮನೆಯವರು ಕದ್ದು ಕದ್ದು ಸ್ವೀಟ್ ಎಲ್ಲ ತಿನ್ಬಿಡ್ತಾರೆ ಫ್ರೆಂಡು. ಅದಕ್ಕೆ ಅವ್ರನ್ನ ಒಬ್ಬರನ್ನೇ ಮನೇಲಿ ಬಿಟ್ಟು ಬರೋದು ಒಂದೇ, ಕಳ್ಳನ್ ಕೈಲಿ ಮನೆ ಬೀಗದ ಕೈ ಕೊಟ್ಟು ಬರೋದು ಒಂದೇ. ನಾ ಮನೆಗೆ ಹೋಗ್ತೀನಿ, ನೀವಿಬ್ರು ಹೋಗ್ಬನ್ನಿ. ಸರಿ, ಹುಷಾರಾಗಿ ಹೋಗಿ. ಇದು ಕೊಡಿ, ಇದು ಯಾಕೆ? ಹುಷಾರು. ಯಾಕೆ ಭಾಗ್ಯ ಅವ್ರೆ ಏನು ಮಾತಾಡ್ತಾ ಇಲ್ಲ? ನಾನೇನ್ ಮಾತಾಡ್ಲಿ? ಅಲ್ಲ ಆದಿಯವ್ರೆ, ನೀವೇನ್ ಮಾತಾಡ್ತಿದ್ದೀರಿ ಅಂತ ಏನಾದ್ರೂ ನಿಮಗ್ ಗೊತ್ತಿದೆಯಾ? ತಮಾಷೆ ಮಾಡ್ತಿದ್ದೀರಾ ನನ್ ಜೊತೆ? ತಮಾಷೆನಾ? ಇರೋದನ್ನೇ ಹೇಳ್ತಾ ಇದ್ದೀನಿ. ನಮ್ಮ ತೊಟ್ಟಿಲು ಚಾರಿಟಬಲ್ ಟ್ರಸ್ಟ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನೀವು ಬರೋದಕ್ಕೆ ಒಪ್ಕೋತಿರೋ ಇಲ್ವೋ? ಆದಿಯವ್ರೆ, ನಿಮ್ಗೆ ಯಾಕೆ ಏನು ಅರ್ಥ ಆಗ್ತಿಲ್ವಾ? ನಿನ್ನೆ ನೋಡಿದ್ರೆ ಒಂದ್ ಸಣ್ಣ ಫಂಕ್ಷನ್ ಇದೆ ಬನ್ನಿ ಅಂದ್ರಿ, ಇಲ್ಲಿ ನೋಡಿದ್ರೆ ಅಷ್ಟು ದೊಡ್ಡ ಫಂಕ್ಷನ್ ಮಾಡಿ ಸನ್ಮಾನ ಎಲ್ಲ ಮಾಡಿದ್ರಿ. ಇವಾಗ ನೋಡಿದ್ರೆ ಟ್ರಸ್ಟ್ ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡ್ ಬಂದು ಇಷ್ಟು ದೊಡ್ಡ ಜವಾಬ್ದಾರಿ ತಗೊಳ್ತೀರಾ ಅಂತ ಕೇಳ್ತಿದ್ದೀರಿ. ಅಲ್ಲ, ನಿಮ್ಮನ್ನ ನೀವು ಏನ್ ಅನ್ಕೊಂಡಿದ್ದೀರಿ? ನನ್ನ ಬಗ್ಗೆ ನಾನು ಏನು ಅನ್ಕೊಂಡಿಲ್ಲ, ಆದ್ರೆ ನಿಮ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ನೋಡಿ ಆದಿಯವ್ರೆ, ನನಗೆ ಇಷ್ಟು ದೊಡ್ಡ ಜವಾಬ್ದಾರಿನ ತಗೊಳ್ಳೋ ಯಾವ ಅರ್ಹತೆನೂ ಇಲ್ಲ. ಸುಮ್ಮನೆ ನಾನ್ ನಿಮ್ಗೆ ಪರಿಚಯ ಇದ್ದೀನಿ ಅಂದ ಮಾತ್ರಕ್ಕೆ ನೀವು ಈ ಥರ ಎಲ್ಲ ಮಾಡಬೇಡಿ ಪ್ಲೀಸ್. ನೋಡಿ ಭಾಗ್ಯ, ನಾನು ಯಾವ್ದ್ರಲ್ಲಿ ಬೇಕಾದ್ರೂ ಕಾಂಪ್ರಮೈಸ್ ಆಗ್ತೀನಿ, ಕೆಲಸದಲ್ಲ. ಅಲ್ಲ, ನಮ್ಮ ಜಗತ್ತಲ್ಲಿ ನೀವು ಒಬ್ಬರೇನ ಪರಿಚಯ ಇರೋದು. 100 ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ತಾನೆ. ಅವ್ರು ಯಾರನ್ನೂ ಕೇಳಿದೆ ನಿಮ್ಮನ್ನು ಮಾತ್ರ ಕೇಳ್ತಾ ಇದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಏನ್ ಅರ್ಥ ಮಾಡ್ಕೊಳ್ಳಿ ಆದಿಯವ್ರೆ? ನಾನೊಬ್ಳು ಆರ್ಡಿನರಿ ಹೆಣ್ಣು. ನನ್ ಪ್ರಪಂಚ ತುಂಬಾನೇ ಚಿಕ್ಕದು ಆದಿಯವ್ರೆ. ಕೈ ತುತ್ತು ಅನ್ನೋ ಒಂದು ಸಣ್ಣ ಕ್ಯಾಂಟೀನ್ ನನ್ ಕೈಲಾದಷ್ಟು ಮಟ್ಟಿಗೆ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅಂಥವಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಇಷ್ಟು ದೊಡ್ಡ ಚಾರಿಟಬಲ್ ಟ್ರಸ್ಟ್ಗೆ MD ಆಗು ಅಂದ್ರೆ ಏನ್ ಅರ್ಥ ಆದಿಯವ್ರೆ? ಇಲ್ಲ ಇಲ್ಲ, ಇದ್ಯಾವುದೂ ಸರಿ ಬರಲ್ಲ. ಏನು ಆರ್ಡಿನರಿ ಹೆಣ್ಣ? ಅದು ನೀವು? ಏನ್ ಭಾಗ್ಯ, ಏನೇನೋ ಮಾತಾಡ್ತಾ ಇದ್ದೀರಾ? ನಾನೇನು ರ್ಯಾಂಡಮ್ ಆಗಿ ಕೇಳಿದೆ ಅನ್ಕೊಂಡಿದ್ದೀರಾ? ಇಲ್ಲ ಭಾಗ್ಯ, ನಾನು ತುಂಬಾ ಯೋಚನೆ ಮಾಡೇ ಕೇಳ್ತಾ ಇರೋದು. ನಿಮ್ ಬಗ್ಗೆ ತಿಳ್ಕೊಂಡೇ ಮಾತಾಡ್ತಾ ಇರೋದು. ನನ್ ಬಗ್ಗೆ ತಿಳ್ಕೊಂಡ? ಅಲ್ಲ, ನೀವ್ ಏನ್ ಮಾತಾಡ್ತಿದ್ದೀರಿ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ನಾನು ಅರ್ಥ ಮಾಡಿಸ್ತೀನಿ. ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಇಬ್ರೇ ಬರ್ತಾರೆ ಅನ್ಕೊಂಡು ಅವ್ರಿಗಷ್ಟೇ ಅಡ್ಗೆ ಮಾಡಿದ್ವಿ. ಆದ್ರೆ ನಾವೆಲ್ಲರೂ ಬಂದಾಗ ಆ ಕ್ರೈಸಿಸ್ ಸಿಚುವೇಶನ್ ನ ನೀವೇ ಮುಂದೆ ನಿಂತು ಹ್ಯಾಂಡಲ್ ಮಾಡಿದ್ರಿ. ನೆನ್ಪಿದ್ಯಾ? ರೈಸ್, ಪುಳಿಯೋಗರೆ, ಪಾಯಸ, ಒಬ್ಬಟ್ಟು ಅಂತೆಲ್ಲ ತುಂಬಾ ವೆರೈಟಿ ಅಡುಗೆಗಳನ್ನ ನೀವೇ ಮುಂದೆ ನಿಂತು ರೆಡಿ ಮಾಡಿದ್ರಿ. ಆ ಥರ ಕ್ರೈಸಿಸ್ನ ಹ್ಯಾಂಡಲ್ ಮಾಡೋರ್ಗೆ ಈ ಪೋಸ್ಟ್ ಏನ್ ಮಹಾ? ಏನ್ ಹೇಳ್ತಿದ್ದೀರಿ ಆದಿಯವ್ರೆ ನೀವು? ರೈಸು, ಪುಳಿಯೋಗರೆ, ಪಾಯಸ, ಒಬ್ಬಟ್ಟು ಮಾಡೋದಕ್ಕೂ ಇಷ್ಟು ದೊಡ್ಡ ಜವಾಬ್ದಾರಿ ತಗೊಳ್ಳೋದಕ್ಕೂ ಏನಾದ್ರೂ ಸಾಧ್ಯ ಇದೆಯಾ? ಇಲ್ಲ ಅಲ್ಲ, ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸುಮ್ಮನೆ ಏನೇನೋ ಮಾತಾಡ್ಬೇಡಿ. ನನಗೆ ಮಕ್ಕಳಿಗೆಲ್ಲ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತಿತ್ತು, ಅದನ್ನ ಮಾಡಿದೆ. ಅದು ಅಲ್ಲಿಗೆ ಮುಗೀತು. ನನಗೆ ನಂದೇ ಆದ ಬಿಸ್ನೆಸ್ ಇದೆ, ಚಿಕ್ಕದೇ ಆದ್ರೂ ಸರಿ. ಅದನ್ನ ಮಾಡ್ಕೊಂಡು ಆರಾಮಾಗಿದ್ದೀನಿ. ಭಾಗ್ಯ, ನೀವೇನು ಇಲ್ಲಿ ಫುಲ್ ಟೈಮ್ ಕೆಲಸ ಮಾಡಬೇಕು ಅಂತೇನಿಲ್ಲ. ನಿಮ್ ಬಿಸ್ನೆಸ್ ಮಾಡ್ಕೊಂಡು ಅದ್ರ ಜೊತೆಗೆ ಇಲ್ಲಿ ಮಾಡಿದ್ರೆ ಸಾಕು.
ಆಮೇಲೆ ನೀವು ಈಗಲೇ ಉತ್ತರ ಕೊಡಬೇಕು ಅಂತ ಏನಿಲ್ಲ. ಮನೆಗೆ ಹೋಗಿ ಆರಾಮಾಗಿ ಯೋಚನೆ ಮಾಡಿ ಆಮೇಲೆ ತಿಳಿಸಿ. ಅಯ್ಯೋ, ನಿಮ್ಗೆ ಅರ್ಥನೇ ಆಗ್ತಿಲ್ವಾ? ನನ್ನ ನಿರ್ಧಾರನ ನಾನು ಈಗಾಗಲೇ ತಿಳಿಸಾಗಿದೆ. ನನ್ನ ಕೈಯಲ್ಲಿ ಇದಾಗಲ್ಲ, ನಾನು ಮಾಡೋದಿಲ್ಲ. ಸರಿ, ಯೋಚನೆ ಮಾಡಿ ನಾಳೆ. ನಾನು ಎಕ್ಸ್ಕ್ಯೂಸ್ ಮೀ ಬಂದೆ. ಎಕ್ಸ್ಕ್ಯೂಸ್ ಮೀ, ಒಂದೇ ನಿಮಿಷ ಬಂದೆ. ಈ ಆದಿಯವ್ರಿಗೆ ಏನಾಗಿದೆ? ನಾನು ಏನ್ ಹೇಳಿದ್ರು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ. ಸಗರೆ ಮಗರೆ ಸನಿ ಸಗರೆ ಪ ಗಮ ಪಸದ ಮಾಗ ಸಗರೆ ಮಗರೆ ಸನಿ ಸಗರೆ ಪ ಗಮ ಪಸದ ಮದಪ ಗಮ ಮಗರೆ ಸನಿ ಪ. ಏನಂದ್ರಿ ಇನ್ನೊಂದ್ಸರ್ತಿ ಹೇಳಿ. ಹೌದು, ನಾನು ನೀವು ಕೊಟ್ಟಿರೋ ಕೆಲಸನ ಒಪ್ಕೊಳ್ಬೇಕು ಅನ್ಕೊಂಡಿದ್ದೀನಿ. ವಾವ್, ಸೂಪರ್. ನಿಮ್ಮಿಂದ ಇದನ್ನ ನಿರೀಕ್ಷೆ ಮಾಡೇ ಇರ್ಲಿಲ್ಲ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದಿಯವರೇ, ಒಂದ್ ನಿಮಿಷ, ನನ್ ಮಾತಿನ್ನೂ ಮುಗ್ದಿಲ್ಲ. ಅಲ್ಲ, ನೀವು ಕೆಲ್ಸಕ್ಕೆ ಒಪ್ಕೊಂಡು ಆಯ್ತಲ್ಲ, ಇನ್ನೇನ್ ಮಾತಾಡೋದಿದೆ? ಇಲ್ಲಿ ನೋಡಿ, ನಾನ್ ಕೆಲ್ಸಕ್ಕೆ ಒಪ್ಕೊಂಡಿರೋದು 1 ತಿಂಗಳು ಮಟ್ಟಿಗೆ ಮಾತ್ರ. ಅಂದ್ರೆ 1 ತಿಂಗಳು ಕೆಲಸ ಮಾಡಿ ನೋಡ್ತೀನಿ, ಆಮೇಲೆ ಆಗಲ್ಲ ಅನ್ಸಿದ್ರೆ ಬಿಟ್ಬಿಡ್ತೀನಿ. ಒತ್ತಾಯ ಮಾಡಬಾರ್ದು. ಇದೊಳ್ಳೆ ಕಥೆ ಆಯ್ತಲ್ಲ. ಸರಿ, ನೀವು ಮನಸ್ಸು ಬದಲಾಯಿಸಿ 1 ತಿಂಗಳಿಗಾದ್ರೂ ಒಪ್ಕೊಂಡಿದ್ದೀರಲ್ಲ, ಅದೇ ನನಗೆ ಖುಷಿ. ಖಂಡಿತ ಈ ಕೆಲಸ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂಡ್ ನೀವು ಈ ಕೆಲಸದಲ್ಲಿ ಕಂಟಿನ್ಯೂ ಮಾಡ್ತೀರಿ. ಮತ್ತೆ ಯಾವಾಗಿಂದ ಜಾಯಿನ್ ಆಗ್ಬೇಕು ಅಂತಿದ್ದೀರಾ? 1 ಮಂತ್, 1 ವೀಕ್? ಇಲ್ಲ, ನಾನು ಇವತ್ತೇ ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ದೀನಿ. ವಾವ್, ಸೂಪರ್, ಫ್ಯಾಂಟಾಸ್ಟಿಕ್. ಮತ್ತೆ ನಡೀರಿ, ಆಫೀಸ್ ತೋರಿಸ್ತೀನಿ. ಪ್ಲೀಸ್ ಕಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಾಯ್ತು ಸರ್, ನೆನ್ನೇನಾದರೂ ಮರ್ತೋದ್ರಾ? ಎಸ್, ನೆನೆ ಒಂದು ವಿಷಯ ಮರ್ತಿದ್ದೆ. ಸೊ ಕ್ವಿಕ್ಲಿ ಎಲ್ಲರೂ ಇಲ್ಲಿ ಅಸೆಂಬಲ್ ಆಗಕ್ಕೆ ಹೇಳ್ತೀರಾ? ಓಕೆ ಸರ್. Hello everyone, this is a quick gathering, but still it is very important. ನಿಮ್ಮೆಲ್ರಿಗೂ ಖುಷಿ ಆಗೋ ವಿಷಯನ ಹೇಳೋಕೆ ನಿಮ್ಮೆಲ್ಲರೂ ಇಲ್ಲಿ ಸೇರಿಸಿರೋದು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ತೊಟ್ಟಿಲು ಚಾರಿಟಬಲ್ ಟ್ರಸ್ಟ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಪೊಸಿಷನ್ ತುಂಬಾ ಸಮಯದಿಂದ ಖಾಲಿ ಇದೆ. ಅಷ್ಟು ದೊಡ್ಡ ಜವಾಬ್ದಾರಿನ ನಿಭಾಯಿಸೋರು ಯಾರು ಅಂತ ನೀವೆಲ್ಲ ಹುಡುಕ್ತಾ ಇದ್ರಿ, ಬಟ್ ಯಾರು ಸಿಕ್ಕಿರ್ಲಿಲ್ಲ. ಆದ್ರೆ ಇವತ್ತಿಗೆ ಆ ಹುಡುಕಾಟ ನಿಲ್ತಿದೆ. ಎಸ್, ನಮ್ಮ ಈ ಸೊಗಸಾದ ತೊಟ್ಟಿಲನ್ನ ತೂಗೋಕೆ ತಾಯಿ ಅಂತ ಮನ್ಸಿರೋರೊಬ್ರು ಸಿಕ್ಕಿದ್ದಾರೆ. ಅದು ಬೇರೆ ಯಾರು ಅಲ್ಲ, ನಮ್ಮ ಭಾಗ್ಯ. ಏನ್ ನಡೀತಾ ಇದೆ ಇಲ್ಲಿ? ಕನಿಕಾ ಮೇಡಮ್ ನಾನ್ ಹೇಳ್ದವ್ರನ್ನ MD ಮಾಡ್ತೀನಿ ಅಂದಿದ್ರು. ಇಲ್ಲಿ ನೋಡಿದ್ರೆ ಆದಿ ಸರ್ ಆ ಪೊಸಿಷನ್ ಅಲ್ಲಿ ಬೇರೆ ಯಾರನ್ನ ತಂದಿದ್ದಾರೆ. ನೋಡಿ, ಭಾಗ್ಯ ಅವರು ಹೊಸದಾಗಿ ಬಂದಿರೋದ್ರಿಂದ ನಿಮ್ ಎಲ್ರ ಸಹಕಾರ ಅವ್ರಿಗೆ ಬೇಕಾಗಿದೆ. ಎಸ್ ಸರ್, ನಮ್ಮ ಸಹಕಾರ ಪ್ರೋತ್ಸಾಹ ಯಾವಾಗಲೂ ಇದ್ದೇ ಇರುತ್ತೆ ಸರ್. ಭಾಗ್ಯ, ಬನ್ನಿ ನಿಮ್ ಕ್ಯಾಬಿನ್ ತೋರಿಸ್ತೀನಿ. ಭಾಗ್ಯ ಅವರೇ, ನಿಜವಾಗ್ಲೂ ನನ್ಗೆ ನಂಬೋಕೆ ಆಗ್ತಾ ಇಲ್ಲ. ನಿನ್ನೆ ನೀವು ಹೇಳಿದ ಮಾತುಗಳನ್ನ ಕೇಳಿ ನೀವು ಒಪ್ಕೊಳ್ತೀರಂತಾನೆ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ನಂಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಭಾಗ್ಯ,
ದಿಸ್ ಇಸ್ ಯೋರ್ ಕ್ಯಾಬಿನ್. ಆದಿಯವರೇ, ಈ ತರ ಕ್ಯಾಬಿನ್ ಎಲ್ಲ ಬೇಕಾಗಿರ್ಲಿಲ್ಲ. ಯಾಕೆ ಬೇಡ? ನೋ 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 ನೋ, ಯಾವ ಪೊಸಿಷನ್ಗೆ ಯಾವ ಮರ್ಯಾದೆ ಸಲ್ಲಬೇಕೋ ಅದು ಸಲ್ಲೇಬೇಕು. ಸರಿ ಆಯ್ತು, ನಾನಿಲ್ಲಿ ಕೆಲಸ ಎಲ್ಲ ನೋಡ್ಕೊಳ್ತೀನಿ, ನೀವೇನು ಹೊರಡಿ. ಪಾಪ ನಿಮ್ಗೂ ಕೆಲ್ಸಕ್ಕೆ ತಡ ಆಗ್ಬೋದು. ಇಲ್ಲ, ಇವತ್ತು ನಾನು ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಅಲ್ಲ, ನೀವ್ ಇಲ್ಲೇ ಇರ್ತೀರಿ ಅಂದ್ಮೇಲೆ ಈ ಕೆಲ್ಸಕ್ಕೆ ನಾನ್ ಯಾಕೆ ಬೇಕು? ನೀವೇ ಇಲ್ಲೇ ಇದ್ದು ಕೆಲಸ ನೋಡ್ಕೋಬೋದಲ್ವಾ? ಸರಿ ಸರಿ, ನೀವು ಈ ಕೆಲ್ಸಕ್ಕೆ ಒಪ್ಕೊಂಡಿರೋದೇ ದೊಡ್ಡ ವಿಷಯ. ಇನ್ನು ನಾನು ನಿಮ್ಮ ಜೊತೆ ಆರ್ಗ್ಯೂ ಮಾಡಲ್ಲ. ನಾನು ಹೊರಡ್ತೀನಿ. ಏನಾದರೂ ಪ್ರಾಬ್ಲಮ್ ಇದ್ರೆ ಒಂದು ಕಾಲ್ ಮಾಡಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್ ಭಾಗ್ಯ. ಹೌದು ಅತ್ತೆ, ಯೂಶಲಿ ಡೊನೇಟ್ ಮಾಡಿದವ್ರಿಗೆ ನಾವು ಅವ್ರಿಗೋಸ್ಕರ ಇವೆಂಟ್ ಮಾಡ್ತೀವಿ. ಅವ್ರನ್ನ ಕರೆದು ನಮ್ಮ ಚಾರಿಟಿ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀವಿ. ಹಾಗಂತ ನೆನ್ನೆ ಆಫೀಸಲ್ಲಿ ಅಷ್ಟೊಂದೆಲ್ಲ ಸ್ಪೆಷಲ್ ಸೆಲೆಬ್ರೇಷನ್ ಮಾಡಿ ಆ ಭಾಗ್ಯನ ಹೋಗ್ಲಿ ಅಟ್ಟಕ್ಕೆ ಏರಿಸೋ ಅವಶ್ಯಕತೆ ಇರಲಿಲ್ಲ. ಖಂಡಿತ ಇರ್ಲಿಲ್ಲ ಕನಿಕಾ. ಅವಳು ತಗೊಂಡಿದ್ದು ನಮ್ ದುಡ್ಡೆ. ನಮ್ ದುಡ್ಡನ್ನ ನಮಗ್ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಸಂಭ್ರಮದ ಅವಶ್ಯಕತೆನೇ ಇರ್ಲಿಲ್ಲ. ಇದನ್ನ ಬ್ರೋ ಹತ್ರ ಹೇಳಿದ್ರೆ ಅದು ಇದು ಇಲ್ದಿರೋ ಲಾಜಿಕ್ ಎಲ್ಲ ಮಾತಾಡ್ತಾನೆ. ಇದು ಹಾಗಲ್ಲ ಕನಿಕಾ, ಹೀಗೆ ಅಂತ ಓವರ್ ಆಗಿ ಆಡ್ತಾನೆ. ಅದೇ ಜಸ್ಟ್ ಸೆಕ್. ಹೇಳು. ಏನ್ ಮೇಡಮ್, ನೀವು ಈ ತರ ಮೋಸ ಮಾಡ್ಬಿಟ್ರಲ್ಲ. ವಾಟ್? ಮೋಸನಾ? ಏನ್ ಹೇಳ್ತಿದ್ಯಾ? ಮತ್ತೇನ್ ಮೇಡಮ್, ಮೊನ್ನೆ ಆ ಹುಡುಗನ ರೆಸ್ಯೂಮ್ ಕೇಳಿದ್ರಿ, ನಾನು ಕಳ್ಸಿಕೊಟ್ಟೆ. ಅವ್ನ ಕೆಲ್ಸಕ್ಕೆ ತಗೊಂಡ್ರೆ ಒಳ್ಳೇದಾಗತ್ತೆ ಅಂತ ನಿಮ್ಮ ಹತ್ರ ಹೇಳಿದ್ದೆ ನಾನು. ಆದ್ರೂ ನೀವು ಅವ್ನ ಕೆಲ್ಸಕ್ಕೆ ತಗೊಳ್ಳೇ ಇಲ್ಲಲ್ವಾ ಮೇಡಮ್? ನೋಡು, ಆ MD ಪೋಸ್ಟ್ ಇನ್ನೂ ಹಾಗೆ ಖಾಲಿ ಇದೆ, ಯಾರು ಅಪಾಯಿಂಟ್ ಆಗಿಲ್ಲ. ರೆಸ್ಯೂಮ್ ಕಳ್ಸೋದಷ್ಟೇ ನನ್ ಕೆಲ್ಸ ಆಗಿತ್ತು. ಅಪಾಯಿಂಟ್ ಮಾಡೋದು ಬಿಡೋದು ನನಗ್ ಬಿಟ್ಟಿರೋದು. ನಾನ್ ತಗೊಳ್ತೀನಿ ಅಂತ ಹೇಳಿದ್ನಲ್ಲ, ತಗೊಳ್ತೀನಿ. ಆ ಪ್ಲೇಸಿಗೆ ಇನ್ನೊಬ್ರು ಹೈಯರ್ ಆದ್ಮೇಲೆ ಇನ್ನೇನ್ ತಗೊಳ್ತೀರಾ ಮೇಡಮ್? ಬೇರವ್ರ? ಏನ್ ಹೇಳ್ತಿದ್ಯಾ? ಎಸ್ ಮೇಡಮ್, ಇವಾಗ ತಾನೇ ಆದಿ ಸರ್ ಒಬ್ಬರು ಲೇಡಿನ ಕರ್ಕೊಂಡು ಬಂದಿದ್ರು. ಇನ್ ಮುಂದೆ ಇವರೇ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಅಪಾಯಿಂಟ್ ಮಾಡಿದ್ರು. ವಾಟ್ ದ ಹೆಲ್ ಬ್ರೋ, ಹಾಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಏನೇನೋ ಹೇಳ್ಬೇಡ ಮೇಡಮ್. ಸುಳ್ಳು ಹೇಳಿ ನನ್ಗೆ ಏನಾಗುದಿದೆ ಮೇಡಮ್? ಬಟ್ ಆದಿದ್ರು ಯಾಕೆ ಹಾಗೆ ಮಾಡ್ತಾನೆ ಗೊತ್ತಿಲ್ಲ ಮೇಡಮ್. ಎಲ್ಲರನ್ನು ಕರೆದು ನಮ್ ಚಾರಿಟಿ ವಿಷಯನ ಇನ್ ಮುಂದೆ ಇವರೇ ನೋಡ್ಕೊಳ್ತೇನೆ ಅಂತ ಹೇಳಿದ್ರು. ಅದು ಅಲ್ಲದೆ ಇವರೇ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಕೂಡ ಹೇಳಿದ್ರು. ಲೇಡಿನಾ? ಅವಳು ಯಾರಂತ ಏನಾದ್ರು ಗೊತ್ತಾ? ನನಗೆ ಅವ್ರ ಪರಿಚಯ ಇಲ್ಲ ಮೇಡಮ್, ಬಟ್ ಅವ್ರ ಹೆಸರು ಗೊತ್ತು. ಏನ್ ಹೆಸರು? ಭಾಗ್ಯ ಅಂತ ಮೇಡಮ್.